ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಗೊಂಬೆ ಅಂತಾನೆ ಖ್ಯಾತಿ ಪಡೆದಂಥ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟಿ ನೇಹಾ ಗೌಡ ಅವರು ಇದೀಗ ಮಗಳ ಆರೈಕೆಯಲ್ಲಿ ನಿರತರಾಗಿದ್ದಾರೆ. ಸ್ನೇಹಿತರೆ, ಅಂದರೆ 2018ರಲ್ಲಿ ಚಂದನ್ ಗೌಡ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಇವರು ಕಾಲಿಡ್ತಾರೆ. ಮದುವೆಯಾದ 6 ವರ್ಷಗಳ ಬಳಿಕ ಹೆಣ್ಣು ಮಗುವಿನ ಅಮ್ಮ ಕೂಡ ಆಗಿದ್ದಾರೆ. ಸ್ನೇಹಿತರೆ, ತಾಯಿ ಕೂಡ ಆಗಿದ್ದಾರೆ. ಕಳೆದ ಅಕ್ಟೋಬರ್ 29ರಂದು ಮಗುವಿಗೆ ಜನ್ಮ ನೀಡಿರುವಂತಹ ನಟಿ ಕಂಪ್ಲೀಟ್ ಆಗಿ ನಟನೆಯಿಂದ, ಸೀರಿಯಲ್ ಇಂಡಸ್ಟ್ರಿಯಿಂದ ದೂರ ಉಳಿದು ತಮ್ಮ ಒಂದು ಸಮಯವನ್ನ ಮಗುವಿಗಾಗಿ, ಫ್ಯಾಮಿಲಿಗಾಗಿ, ಗಂಡನಿಗಾಗಿ ಮೀಸಲಿಟ್ಟಿದ್ದಾರೆ. ಇದೀಗ ನಟಿ ತಮ್ಮ ಜೀವನದ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಸ್ನೇಹಿತರೆ, ಒಂದು ಹೆಣ್ಣು ಯಾವ ಒಂದು ವಿಚಾರದಿಂದ ದೂರ ಇರಬೇಕೋ, ಆಕೆಗೆ ಈ ರೀತಿಯಾಗಿ ಆಗಬಾರ್ದು ಅಂತ ಇರುತ್ತೋ ಅದೇ ರೀತಿಯಾಗಿ ನೇಹಾ ಗೌಡ ಅವರು ಆ ಒಂದು ಸಿಚುವೇಶನ್ ಅನ್ನ ಫೇಸ್ ಮಾಡಿದ್ದಾರೆ. ಸ್ನೇಹಿತರೆ, ಯಾಕಂತಂದರೆ ಒಂದು ಹೆಣ್ಣು ಮಗು ಅಂತ ಬಂದಾಗ ಸಮಾಜದಲ್ಲಿ ಜನ ಯಾವ ರೀತಿಯಾಗಿ ನೋಡ್ತಾರೆ, ಆಕೆಗೆ ಏನೆಲ್ಲ ಅತ್ಯಾಚಾರ ಆಗುತ್ತೆ, ಸೊ ಅದರಿಂದ ಹೇಗೆ ದೂರ ಉಳಿಬೇಕು, ಚಿಕ್ಕ ವಯಸ್ಸು ಅಂತಂದಾಗ ಹೆಣ್ಣು ಮಕ್ಕಳನ್ನು ಎಷ್ಟು ಪ್ರೊಟೆಕ್ಟಾಗಿ ಬೆಳೆಸ್ತಾರೋ, ಯಾಕಂತಂದರೆ ಪ್ರತಿ ಮನೆಯಲ್ಲೂ ಕೂಡ ಆ ಭಯ ಇದ್ದೇ ಇರುತ್ತೆ. ಸೊ ಒಂದು ಹೆಣ್ಣು ಮಗು ಮನೆಯಿಂದ ಆಚೆ ಹೋಗುತ್ತೆ ಅಂತನ್ನುವಾಗ ಯಾರ ಒಂದು ದೃಷ್ಟಿ ಯಾವ ರೀತಿಯಾಗಿ ಬೀಳುತ್ತೋ ಏನೋ ಹೆಣ್ಣು ಮಗುವಿನ ಮೇಲೆ ಅನ್ನುವಂಥದ್ದು ಪ್ರತಿ ತಾಯಂದ್ರಿಗೂ ಕೂಡ ಇದ್ದೇ ಇರುತ್ತೆ. ಯಾಕಂತಂದರೆ ಸಮಾಜದಲ್ಲಿ ನಾವು ಸಾಕಷ್ಟು ನ್ಯೂಸ್ಗಳನ್ನು ನೋಡಿದ್ದೀವಿ. ಚಿಕ್ಕ ಮಗುವಿನ ಮೇಲೆ ಆಗಿರುವಂಥ ಅತ್ಯಾಚಾರ ಆಗಿರ್ಬೋದು, ಕಾಲೇಜ್ ಹುಡುಗಿಯ ಮೇಲೆ ಆಗಿರುವಂಥ ಒಂದು ಅತ್ಯಾಚಾರ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನು ನಾವು ನೋಡಿದ್ದೀವಿ. ಆದರೆ ಈಗ ನೇಹಾ ಗೌಡ ತಮಗೆ ಆದಂಥ ಒಂದು ವಿಷಯದ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಇದು ನಿಜಕ್ಕೂ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಎಲ್ಲೂ ಕೂಡ ಹೇಳ್ಕೊಂಡಿರೋದಂಥ ನೇಹಾ ಗೌಡ ಇದೀಗ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಬಾಲ್ಯದಲ್ಲಿ ತಮಗಾದಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತನಾಡಿದ್ದಾರೆ. ಸ್ನೇಹಿತರೆ, ಹಲವು ಹೆಣ್ಣು ಮಕ್ಕಳು ಬಾಲ್ಯದಲ್ಲಿ ಎದುರಿಸುವಂತಹ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಮಾತನಾಡ್ತಲೇ ನಟಿ ನೇಹಾ ತಮ್ಮ ಬದುಕಿನ ಆ ಒಂದು ಕರಾಳ ಘಟನೆಯನ್ನು ನೆನಪಿಸ್ಕೊಂಡಿದ್ದಾರೆ. ಇಷ್ಟು ದಿನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಇಂದಿಗೂ ಕೂಡ ಕಾಮುಕ ರಾಕ್ಷಸರಿಂದ ಎಷ್ಟೋ ಪುಟಾಣಿಗಳಿಗೆ ಇದೇ ರೀತಿ ಆಗಿದ್ರೂ ಕೂಡ ಹಲವು ಬಾರಿ ಆ ಕಂದಮ್ಮಗಳಿಗೆ ತಮ್ಮ ಮೇಲೆ ಏನು ಆಗಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಯಾಕಂತಂದರೆ ಅಷ್ಟು ಪುಟ್ಟ ವಯಸ್ಸಿನಲ್ಲಿ ಏನು ನಡೀತು ಅನ್ನುವಂಥದ್ದು ಯಾರಿಗೆ ಗೊತ್ತಿರುತ್ತೆ ಹೇಳಿ. ಮತ್ತೆ ಕೆಲವು ಮಕ್ಕಳು ಹೆದರಿ ಮನೆಯಲ್ಲಿ ಬಾಯಿ ಬಿಡೋದೇ ಇಲ್ಲ. ಇನ್ನು ಕೆಲವೊಮ್ಮೆ ತಿಳಿದ್ರೂ ಕೂಡ ಆಕೆಯ ಭವಿಷ್ಯದ ದೃಷ್ಟಿಯಿಂದ ಅದನ್ನು ಗುಟ್ಟು ಮಾಡಿರ್ತಾರೆ. ಅಂದರೆ ಅದನ್ನು ಹೇಳಿದ್ರೆ ಆ ಒಂದು ಹೆಣ್ಣನ್ನು ನೋಡುವಂಥ ರೀತಿಯ ಬದಲಾಗಿ ಹೋಗ್ಬಿಡುತ್ತೆ. ಸೊ ಅಪ್ಪ ಅಮ್ಮಂದಿರೇ ಅದನ್ನು ಹೊರಗೆ ಹೇಳದೆ ಅಲ್ಲಿಗೆ ವಿಷಯ ಮುಚ್ಚಾಕೋದಕ್ಕೆ ನೋಡ್ತಾರೆ. ಇದೇ ಕಾರಣಕ್ಕೆ ಇಂಥ ರಾಕ್ಷಸರು ನಿರಾತಂಕವಾಗಿ ಮತ್ತಷ್ಟು ಮಕ್ಕಳ ಜೀವಕ್ಕೆ ಅಪಾಯ ತಂದೊಡ್ತಾ ಇದ್ದಾರೆ. ಈಗಲೂ ಕೂಡ ಅದು ನಡೀತಾ ಇದೆ. ಯಾವತ್ತಿಗೂ ಕೂಡ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಸೊ ನಮ್ಮ ಕಾನೂನು ವ್ಯವಸ್ಥೆಯಲ್ಲೂ ಕೂಡ ಇಂಥ ದುರುಳರಿಗೆ ಸರಿಯಾದ ಶಿಕ್ಷೆ ಆಗದೆ ಇರೋದು ಕೂಡ ಒಂದು ರೀತಿಯಾಗಿ ಬೇಸರದ ವಿಚಾರ ಅಂತಾನೆ ಹೇಳ್ಬೋದು. ತಮ್ಮ ಜೀವನದಲ್ಲಿ ಆದಂಥ ಇಂಥ ಘಟನೆ ಬಗ್ಗೆ ನಟಿ ನೇಹಾ ಅವರು ಮಾತನಾಡಿದ್ದಾರೆ. ಇದೇ ಒಂದು ವಿಚಾರವನ್ನು ಫೇಸ್ ಮಾಡಿದ್ದಾರೆ ನೇಹಾ. ಈ ಬಗ್ಗೆ ಹಿಂದೆ ಯಾವತ್ತಿಗೂ ಕೂಡ ಮಾತನಾಡಿಲ್ಲ ಅಂತ ಹೇಳಿರುವಂಥ ನೇಹಾ ಗೌಡ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಈ ಒಂದು ಭಯಾನಕ ಘಟನೆಗಳ ಬಗ್ಗೆ ನೊಂದು ಮಾತನಾಡಿದ್ದಾರೆ. ಸ್ನೇಹಿತರೆ, ನಾನಾಗ 4ನೇ ಕ್ಲಾಸ್ನಲ್ಲಿದ್ದೆ. ಅಂದು ನನ್ನ ಅಮ್ಮ ಮನೆಯಲ್ಲಿರಲಿಲ್ಲ. ನನ್ನನ್ನು ಮಲಗಿಸಿ ಹೋಗಿದ್ರು. ಅಜ್ಜಿ ಇದ್ರು. ನನಗೆ ಎಚ್ಚರವಾದಾಗ ಅಮ್ಮ ಇರಲಿಲ್ಲ. ಅವಳನ್ನು ಹುಡುಕ್ತಾ ಹೊರಗೆ ಹೋಗ್ಬಿಟ್ಟೆ. ಪಕ್ಕದ ಬೀದಿಯಲ್ಲಿ ಒಬ್ಬ, ನಿನ್ನಪ್ಪ ನನಗೆ ಗೊತ್ತು, ವಾಚ್ ಕೊಡ್ತೇನೆ ಅಂತ ಹೇಳ್ತಾನಂತೆ. ಸೊ ನಾನು ಮೊದಲಿಗೆ ನಂಬಲಿಲ್ಲ. ನನ್ನ ಅಪ್ಪನ ಹೆಸರೇನು ಅಂತ ಕೇಳಿದೆ. ಆತ ಏನೋ ತಡಬಡಿಸ್ದ. ಆದರೆ ಆ ಸಮಯದಲ್ಲಿ ರಾಮಕೃಷ್ಣ ಗೊತ್ತಾ ಅಂತ ಹೇಳಿಬಿಟ್ಟ. ಆತ ಹೌದು ಅಂತ ಹೇಳ್ದ. ಅಂದರೆ ನಾನೇ ಹೇಳಿಬಿಟ್ಟೆ, ರಾಮಕೃಷ್ಣ ನಿಮಗೆ ಗೊತ್ತಾ ಅಂತ ಹೇಳಿ. ಆಗ ಹೌದು ನನಗೆ ಗೊತ್ತು ಅಂತ ಹೇಳ್ತಾ, ಹಾಗಿದ್ರೆ ಆತನಿಗೆ ನನ್ನ ಅಪ್ಪ ಗೊತ್ತು ಅಂತ ಹೇಳಿಕೊಂಡು ಅವನ ಹಿಂದೆ ಹೋದೆ. ಸೊ ಇಲ್ಲೇ ಆಕೆ ಯಾಮಾರಿರುವಂಥದ್ದು. ಸ್ನೇಹಿತರೆ, ಎಲ್ಲೆಲ್ಲೋ ಕರ್ಕೊಂಡು ಹೋದ. ಆತ ವಾಚ್ ಅಂಗಡಿಯೊಂದಕ್ಕೆ ಹೋಗಿ ಅಲ್ಲಿ ಬಾಗಿಲು ಹಾಕದ. ತೀರಾ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ನನಗೆ ಏನಾಗ್ತಿದೆ ಅನ್ನೋದು ತಿಳಿದೆ. ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಚಾಕು ತೋರಿಸಿ ಅಳಬಾರ್ದು ಅನ್ನುವಂಥದ್ದಾಗಿ ಹೇಳ್ತಾರೆ. ಚೆನ್ನಾಗಿ ಹೊಡೆದ. ಆಮೇಲೆ ಆತನಿಂದ ಹೇಗೋ ತಪ್ಪಿಸ್ಕೊಂಡು ಬಂದೆ. ಎಲ್ಲಿಗೆ ಓಡಿ ಬಂದನೋ ಗೊತ್ತಿಲ್ಲ. ಸೊ ಅಷ್ಟರಲ್ಲೇ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ನಾನು ಅಳೋದನ್ನು ನೋಡಿ ಅಲ್ಲಿದ್ದವರು ಅಪ್ಪನ ಹೆಸರು ಕೇಳಿದ್ರು. ಆದರೆ ಶಾಕ್ನಲ್ಲಿದ್ದ ನನಗೆ ಯಾರ ಹೆಸರು ನೆನಪಿಗೆ ಬರ್ತಾ ಇರಲಿಲ್ಲ. ಸೊ ಅಂತೂ ಕೊನೆಗೆ ನನ್ನ ಸಂಬಂಧಿಕರೊಬ್ಬರು ನನ್ನನ್ನು ನೋಡಿ
ನೋಡಿ ಮನೆಗೆ ಕರ್ಕೊಂಡು ಹೋದರು ಅಂತ ಹೇಳಿ ಆ ಒಂದು ಘಟನೆಯನ್ನು ನೇಹಾ ನೆನಪಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಮನೆಯಲ್ಲಿ ಆತ ಹೊಡೆದದ್ದು ಹೇಳಿದ್ಬಿಟ್ರೆ ಬೇರೆ ಏನು ಹೇಳಿರಲಿಲ್ಲ. ಸೊ ಯಾಕಂತಂದರೆ ನನಗೆ ಏನಾಗಿದೆ ಅಂತ ಗೊತ್ತಿರಲಿಲ್ಲ. ಕೆಲವು ವರ್ಷ ಬಳಿಕ ಟೀಚರ್ ಒಬ್ಬರು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳುವಾಗಲೇ ನನಗೆ ಗೊತ್ತಾಗಿದ್ದು ನನಗೂ ಇದೇ ರೀತಿ ಆಗಿತ್ತು ಅನ್ನುವಂಥದ್ದು. ಅಲ್ಲೇ ನಾನು ಜೋರಾಗಿ ಹತ್ಬಿಟ್ಟೆ. ಆಗ ಆ ಟೀಚರ್ಗೆ ಅನುಮಾನ ಬಂದು ನನ್ನನ್ನು ಸಮಾಧಾನ ಮಾಡೋದಕ್ಕೆ ಬರ್ತಾರೆ. ಏನೂ ನಡೆದಿಲ್ಲ ಎಂದು ನನ್ನ ತಲೆಯಲ್ಲಿದ್ದಂಥ ಆ ಒಂದು ಭಯವನ್ನು ಹೊರಗೆ ಹಾಕ್ತಾರೆ. ಆ ಬಳಿಕ ನನ್ನ ಅಪ್ಪ ಅಮ್ಮನಿಗೂ ವಿಷಯ ಗೊತ್ತಾಗುತ್ತೆ. ನನ್ನ ಅಪ್ಪ ತುಂಬ ಚೆನ್ನಾಗಿ ಸಿಚುವೇಶನನ್ನು ಹ್ಯಾಂಡಲ್ ಮಾಡಿ ನನಗೆ ಧೈರ್ಯ ತುಂಬಿದ್ರು. ಆ ಒಂದು ಕರಾಳ ದಿನ ನೆನಪಿಸ್ಕೊಂಡ್ರೆ ಇಂದಿಗೂ ಕೂಡ ನನಗೆ ಭಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದು ಚಿಕ್ಕಪೇಟೆಯಲ್ಲಿ ನಡೆದಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ನೇಹಾ ಗೌಡ ಆ ಒಂದು 4ನೇ ಕ್ಲಾಸ್ನಲ್ಲಿ ಇದ್ದಾಗಲೂ ಕೂಡ ಈ ಒಂದು ಸಿಚುವೇಶನನ್ನು ಫೇಸ್ ಮಾಡಿದ್ದಾರೆ. ಸೊ ಎಷ್ಟೋ ಜನ ಈಗಲೂ ಕೂಡ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿರುವಂಥ ಎಷ್ಟೋ ಘಟನೆಯನ್ನು ನಾವು ನೋಡಿದ್ದೀವಿ. ಕೆಲವೊಂದಷ್ಟು ಹೆಣ್ಣು ಮಕ್ಕಳು ಇಂದಿಗೂ ಕೂಡ ಮಿಸ್ಸಿಂಗ್ ಆಗೇ ಇದ್ದಾರೆ. ಸೊ ನಮ್ಮ ಒಂದು ನ್ಯಾಯಾಂಗ ಅಂತ ಬಂದಾಗಲೂ ಕೂಡ ಅಷ್ಟು ಬಲಿಷ್ಠವಾಗಿಲ್ಲ. ಸೊ ನೇಹಾ ಗೌಡ ಮೊದಲ ಬಾರಿಗೆ ಈ ವಿಚಾರವಾಗಿ ಮಾತನಾಡಿದ್ದಾರೆ. ನನಗೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಅಂತ. ಕೇವಲ ವಾಚ್ ಕೊಡಿಸ್ತೀನಿ ಅಂತ ಹೇಳಿ ವಾಚ್ ಅಂಗಡಿಗೆ ಹೋಗಿ ಈ ರೀತಿಯಾಗಿ ಮಾಡಿರುವಂಥದ್ದು, ಹೊಡೆದು ಬಡ್ದು ಏನು ಆಗಿದೆ ಅನ್ನುವಂಥದ್ದು ಆ ಸಮಯದಲ್ಲಿ ಆಕೆಗೂ ಕೂಡ ಗೊತ್ತಿರಲಿಲ್ಲ. ಕೇವಲ ತಂದೆ ಇವರಿಗೆ ಗೊತ್ತಿದೆ ಅನ್ನುವಂಥ ವಿಚಾರವನ್ನು ನಂಬಿಕೊಂಡು ಹೋದಂಥ ನೇಹಾ ಗೌಡ ಅದಾದ ಮೇಲೆ ಎಲ್ಲಿ ಬಾಯಿ ಬಿಟ್ಟರೆ ಅದು ಬೇರೆ ರೀತಿಯಾಗಿ ಆಗುತ್ತೋ, ಸಮಾಜದಲ್ಲಿ ಏನಾಗುತ್ತೋ ಅನ್ನುವಂಥದ್ದು ಆ ಒಂದು ಸಮಯದಲ್ಲಿ ಹೆಣ್ಣುಮಕ್ಳಿಗೆ ಗೊತ್ತಿರೋದಿಲ್ಲ. ಕೇವಲ ಭಯ ಪಡ್ತಾರೆ, ಅಪ್ಪ ಅಮ್ಮನಿಗೆ ಈ ರೀತಿಯಾಗಿ ಹೇಳಿದ್ರೆ ಏನಾಗುತ್ತೋ ಏನೋ ಅಂತ. ಸೊ ಅದೇ ರೀತಿಯಾಗಿ ನೇಹಾ ಗೌಡ ಅವರು ಕೂಡ ಸುಮ್ಮನಿರ್ತಾರೆ. ಅದಾದ ಮೇಲೆ ಈ ರೀತಿಯಾಗಿ ಆಗಿರುವಂಥದ್ದು ಈಗಲೂ ಕೂಡ ಎಷ್ಟೋ ಘಟನೆಗಳು ನಡೀತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂಥದ್ದು ಗೊತ್ತಿಲ್ಲ ಸ್ನೇಹಿತರೆ. ಸೊ ಈಗಲೂ ಕೂಡ ಹೆಣ್ಣು ಮಕ್ಕಳನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತಂದರೆ ಅಥವಾ ರಾತ್ರಿ ಹೊತ್ತಾಗಿರ್ಬೋದು, ಈಗ ಮುಂಜಾನೆ ಹೊತ್ತಲ್ಲೇ ಕಳಿಸೋದು ಅಂತಂದ್ರೆ ಒಂದು ರೀತಿಯಾಗಿ ಭಯ ಅಂತಾನೆ ಹೇಳ್ಬೋದು. ಸೊ ಎಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಈಗ ಇದೆ ಸ್ನೇಹಿತರೆ. ಸೊ ಹೆಣ್ಣುಮಕ್ಕಳು ಅಂತ ಬಂದಾಗಲೂ ಕೂಡ ಏಜ್ ವೈಸ್ ಕೂಡ ನೋಡೋದಿಲ್ಲ. ಚಿಕ್ಕ ಮಕ್ಕಳಾದರೂ ಸರಿ ಅಥವಾ ಹದಿಹರಿಯದ ಯುವತಿಯರಾದರೂ ಸರಿ, ಕಾಲೇಜ್ ಹೋಗುವಂಥ ಸ್ಟೂಡೆಂಟ್ ಆದರೂ ಓಕೆ, ಇಲ್ಲ ಅಂತಂದರೆ ಏಜ್ಡ್ ಪರ್ಸನನ್ನು ಕೂಡ ನಾವು ನೋಡಿದ್ದೀವಿ ಅತ್ಯಾಚಾರ ಎಸಗಿರುವಂಥದ್ದು. ಸೊ ಹಾಗಾಗಿ ಈಗ ನ್ಯಾಯಾಂಗ ಒಂದಷ್ಟೇ ಬಲಿಷ್ಠವಾದರೆ ಅಥವಾ ನಾವು ಏನು ಪೊಲೀಸ್ ಠಾಣೆ ಮೆಟ್ಟಿಲಿರ್ತೀವೋ ಅಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಕ್ತು ಅಂತಂದರೆ ಎಷ್ಟೋ ಹೆಣ್ಣು ಮಕ್ಕಳ ಜೀವ ಒಂದು ಉಳಿಸ್ಬೋದು ಅಥವಾ ಅವರ ಒಂದು ಏನು ಜೀವನ ಇದೆ ಅದನ್ನು ಉಳಿಸ್ಬೋದು. ಈಗಲೂ ಕೂಡ ಕಾಮಕರು ಇದ್ದೇ ಇರ್ತಾರೆ. ಸೊ ಅವರ ಒಂದು ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೆ ಹೆಣ್ಣು ಮಕ್ಕಳಾದರೂ ಸರಿ, ಚಿಕ್ಕ ಮಗು ಆದರೂ ಸರಿ ಅದನ್ನು ತೀರಿಸ್ತಾರೆ. ಸೊ ಹಾಗಾಗಿ ಈಗ ಗೊಂಬೆ ಈ ರೀತಿಯಾಗಿ ಹೇಳಿರುವಂಥದ್ದು ಇದು ನಿಜಕ್ಕೂ ಕೂಡ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಒಂದು ಸಂದರ್ಶನದಲ್ಲಿ ಈಕೆ ತನಗಾಗಿರುವಂಥ ನೋವಿನ ವಿಚಾರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಎಲ್ಲೂ ಕೂಡ ಇಲ್ಲಿ ತನಕ ನೇಹಾ ಗೌಡ ಈ ರೀತಿಯಾಗಿ ಹೇಳಿಕೊಂಡಿಲ್ಲ. ಸೊ ಕಂಪ್ಲೀಟಾಗಿ ಸೀರಿಯಲ್ ಇಂಡಸ್ಟ್ರಿಯಿಂದ ಕೂಡ ದೂರ ಉಳಿತಾರೆ. ಯಾಕಂತಂದರೆ ಆಕೆಗೆ ಒಂದು ಪುಟ್ಟ ಮಗು ಇದೆ. ಸೊ ಹಾಗಾಗಿ ಅವಳನ್ನು ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಕಂಪ್ಲೀಟ್ ಇಂಡಸ್ಟ್ರಿಯಿಂದ ದೂರ ಇದ್ದಾರೆ. ಸೊ ಈಗ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ನೀವು ಕೂಡ ಈ ರೀತಿಯಾದಂಥ ವಿಚಾರವನ್ನು ಫೇಸ್ ಮಾಡಿದ್ದೀರಾ? ಹೇಗೆ ಫೇಸ್ ಮಾಡಿದ್ರಿ? ನಮ್ಮ ಒಂದು ನ್ಯಾಯಾಂಗ ಎಷ್ಟು ಬಲಿಷ್ಠ ಆಗಬೇಕು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.